ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾವು ಮಾಹಿತಿ ತಿಳಿಸಲಿಕ್ಕೆ ಹೊರಟಿರುವುದು ರೀಸೆಂಟ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆದಂತಹ ಕನ್ನಡದ ಆಕ್ಷನ್ ಡ್ರಾಮಾ ಸಿನಿಮಾವಾದಂತಹ ಕಲ್ಟ್ ಮೂವಿಯ ಬಗ್ಗೆ. ಈ ಸಿನಿಮಾವನ್ನು ಅನಿಲ್ ಕುಮಾರ್ ಅವರು ನಿರ್ದೇಶನ ಮತ್ತು ಕತೆ ಎರಡನ್ನು ಮಾಡಿದ್ದಾರೆ. ಈ ಒಂದು ಸಿನಿಮಾವನ್ನು ಲೋಕಿ ಸಿನಿಮಾ ಸಂಸ್ಥೆ KVN ಪ್ರೊಡಕ್ಷನ್ ಜೊತೆಯಲ್ಲಿ ನಿರ್ಮಿಸಿದೆ. ಈ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಝೇದ್ ಖಾನ್ ಕಾಣಿಸಿಕೊಂಡಿದ್ದಾರೆ. ಅವರ ಜೊತೆಗೆ ರಚಿತಾರಾಮ್ ಮತ್ತು ಮಲೈಕಾ ವಾಸುಪಾಲ್ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಸಿನಿಮಾದ ಸಿನಿಮ್ಯಾಟೋಗ್ರಫಿಯನ್ನು ಜಗದೀಶ್ ವಾಲಿ ಮಾಡಿದ್ದಾರೆ. ಎಡಿಟಿಂಗ್ ಬಂದು KM ಪ್ರಕಾಶ್ ನಿರ್ವಹಿಸಿದ್ದಾರೆ. ಈ ಸಿನಿಮಾದ ಸಂಗೀತವನ್ನು ಅರ್ಜುನ್ ಜನ್ಯ ಅವರು ನೀಡಿದ್ದಾರೆ. ಕಲ್ಟ್ ಸಿನಿಮಾದ ಕತೆ ಆಕ್ಷನ್ ಹಾಗೂ ಎಮೋಷನ್ ಎರಡನ್ನೂ ಒಳಗೊಂಡಿದೆ. ಈ ಫಿಲ್ಮ್ ರಿಲೀಸ್ ಆಗಿ 2 ದಿನ ಆಗಿದೆ. ಈ ಫಿಲ್ಮ್ನ 2ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸುವ ಮೊದಲು ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಲ್ಟ್ ಮೂವಿಗೆ ಕೂಡ ಒಳ್ಳೆಯ ಕ್ರೇಜ್ ಹಾಗೂ ರೆಸ್ಪಾನ್ಸ್ ಸಿಗುತ್ತಿರುವ ಕಾರಣ ಕರ್ನಾಟಕದಲ್ಲಿ 2ನೇ ದಿನಕ್ಕೆ 83,20,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಓವರ್ಸೀಸ್ ನಲ್ಲಿ 32,70,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ಹೇಳುವುದಾದ್ರೆ 1,13,00,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 2,18,00,000 ಕಲೆಕ್ಷನ್ ಮಾಡುತ್ತಿದೆ. ಆಕ್ಷನ್ ಹಾಗೂ ಸ್ಟ್ರಾಂಗ್ ಸ್ಟೋರಿ ಇಷ್ಟಪಡುವ ಪ್ರೇಕ್ಷಕರಿಗಂತೂ ಕಲ್ಟ್ ಫಿಲ್ಮ್ ಒಂದು ಉತ್ತಮ ಸಿನಿಮಾವಾಗಿದೆ. ನೀವೇನಾದ್ರೂ ಕಲ್ಟ್ ಫಿಲ್ಮ್ ನೋಡಿದ್ರೆ ನಿಮ್ಮ ಪ್ರಕಾರ ಈ ಫಿಲ್ಮ್ ಹೇಗಿತ್ತಂತ ನಿಮ್ಮ ಒಪಿನಿಯನ್ ಅನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಯಾರಾದ್ರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ಕರ್ನಾಟಕದ ಚಿತ್ರರಂಗದ ಅಭಿಮಾನಿಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಎಲ್ಲಾ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಥ್ಯಾಂಕ್ ಯು.